ನಾವು 23ನೇ ತಾರೀಕು ಹಾಸನದಲ್ಲಿ ಮಾಡ್ತೀವಿ. ಇಂಥ ವ್ಯಾಖ್ಯಾನ ನನಗೆ ಸ್ವಲ್ಪ ತಡವರಿಸ್ತೀನಿ, ಎಕ್ಸ್ಪ್ಲೈನ್ ಮಾಡೋದು ಕಷ್ಟ. ಸೂರ್ಯಘರ್ ಮುಫ್ತ್ ಬಿಜ್ಲಿ ಯೋಜನೆಯಡಿಯಲ್ಲಿ ಸಾಂಪ್ರದಾಯಿಕ ವಿದ್ಯುತ್ ಮೇಲೆ ಅವಲಂಬನೆಯನ್ನು ಕಡಿಮೆ ಮಾಡಲು ಮನೆಗಳ ಮೇಲ್ಛಾವಣಿಯಲ್ಲಿ ಸೌರ ವ್ಯವಸ್ಥೆಯನ್ನು ಸ್ಥಾಪಿಸಲು ಅವಕಾಶ ನೀಡಲಾಗಿದ್ದು, ಸೌರ ಫಲಕವನ್ನು ಸ್ಥಾಪಿಸಲು ಮನೆ ಮಾಲೀಕರಿಗೆ ಬ್ಯಾಂಕ್ಗಳಿಂದ ಸಾಲ ಸೌಲಭ್ಯದ ಜೊತೆಗೆ ಸಹಾಯಧನವನ್ನು ನೀಡಲಾಗುತ್ತದೆ. ಸೌರ ಫಲಕಗಳನ್ನು ಸ್ಥಾಪಿಸಲು 30,000ದಿಂದ 78,000ವರೆಗೆ ಸಹಾಯಧನ ನೀಡಲಾಗುತ್ತದೆ. ಹಿಂದೆ ಸೂರ್ಯಘರ್ ಮುಫ್ತ್ ಬಿಜ್ಲಿ ಯೋಜನೆಯಡಿ ನೋಂದಾಯಿಸಿಕೊಳ್ಳಿ. ಈ ದೇಶದಲ್ಲಿ ಹೆಣ್ಣು ಮಕ್ಕಳಿಗೆ ರಿಸರ್ವೇಶನ್ ಕೊಟ್ಟವರು ಯಾರು? ಇಡೀ ಇಂಡಿಯಾದಲ್ಲಿ ಲೋಕಲ್ ಬಾಡೀಸ್, ಕಾರ್ಪೊರೇಷನ್ಸ್, ನಗರ ಪಾಲಿಕೆ, ನಗರಸಭೆ, ಇಡೀ ಇಂಡಿಯಾದಲ್ಲಿ ಯಾವುದೇ ಪಕ್ಷ ಮುಸ್ಲಿಮರಿಗೆ ರಿಸರ್ವೇಶನ್ ಕೊಟ್ಟಿದ್ದಾರೆ. 6 ರೆಸಿಡೆನ್ಷಿಯಲ್ ಸ್ಕೂಲ್ ಕೊಟ್ಟಿದ್ದಾರೆ. ಏನದು ನಾನು ಬಿಟ್ಟು ಹೋದ್ಮೇಲೆ ಸಿದ್ದರಾಮಯ್ಯ ಡೆಪ್ಟಿ ಸಿಎಂ ಫೈನಾನ್ಸ್ ಎಕ್ಸ್ಪ್ಲೇನ್ ಜಯಂತ್ ಪಟೇಲ್ ಮುಖ್ಯಮಂತ್ರಿ, ಆಮೇಲೆ ಕೃಷ್ಣ ನಾಯಕ್ ಸಮಾಜದಲ್ಲಿ ರಿಸರ್ವೇಶನ್ ತಗೊಂಡು ಬಂದಿದ್ದೆ ಯಾರು? ಸಿದ್ದರಾಮಯ್ಯವ್ರನ್ನ ಗುರುತಿಸುವುದು ನಾನು ಹೇಳಲ್ಲ, ಅವರೇ ಹೇಳ್ಬೇಡಿ. ಅವರಿಗೆ ನನ್ನ ಬಗ್ಗೆ ಅವ್ರು ಎಷ್ಟು ಬೇಕಾದ್ರೂ ಕಟ್ಟಿಡುವ ಮಾತಾಡಿ. ಅವ್ರ ಮೊದಲನೇ ಮಗ ತೀರೋದಾಗ ಅವ್ರ ಮನೆಗೆ ಹೋದರು. ಇನ್ನು 2ನೇ ಮಗ ಡಾಕ್ಟರ್ ಆಗಿದ್ದಾರೆ, ಡಾಕ್ಟರ್ ಇತ್ತು ಅಮ್ಮ. ಅವರನ್ನು ಪ್ರಶ್ನೆ ಕೇಳಿದ್ರು, ಈ ವಯಸ್ಸಿನಲ್ಲಿ ನೀವು ಎಷ್ಟು ದುಡಿತೀರಿ ಸರ್? ಏನ್ ಮಾಡಲಪ್ಪ, ನಿಮ್ಮಂತರೆಲ್ಲ ಹೊರಗೋದ್ಮೇಲೆ ಈ ಪಕ್ಷ ಉಳಿಸ್ಬೇಕಲ್ಲ, ಅದಕ್ಕೆ ದುಡಿತೀರಪ್ಪ.